ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರೆಳೆದೊಪ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯದೊಂದಿಗೆ ಮಾತನಾಡಲಿ, ನಾವೆಲ್ಲ ಕೇಳೋಣ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ದೇವರೇ. ಆದಿಕಾಂಡ ಅಧ್ಯಾಯದಲ್ಲಿ 6ನೇ ಅಧ್ಯಾಯ, ಅದರಲ್ಲಿ 9ನೇ ವಚನವನ್ನ ಧ್ಯಾನ ಮಾಡೋಣ. ಆಗಿದ್ದನು. ಹಾಲೆಲೂಯಾ. ಇಲ್ಲಿ ದೇವರು ಈ ಭೂಮಿ ಮೇಲೆ ನೋಡುವಾಗ ನೀತಿವಂತನ ಒಬ್ಬನೂ ಕಾಣಲಿಲ್ಲ ಅಂತ ಈ ಮೇಲ್ಗಡೆ ವಚನದಲ್ಲಿ ತೋರಿಸ್ತದೆ. ಆದರೆ ಇಲ್ಲಿ 9ನೇ ವಚನ ಹೇಳ್ತದೆ, ನೋಹನ ಚರಿತ್ರೆಯು ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನೊಂದು ತಪ್ಪು ಮಾಡಲಿಲ್ಲ, ಒಂದು ಪಾಪ ಮಾಡಿಲ್ಲ. ದೇವರ ಹತ್ರ ಅವನು ನೀತಿವಂತನಾಗಿ ಕಂಡು ಬಂದ. ಹಾಲೆಲೂಯಾ. ಇಲ್ಲದೆ ಹೋಗಿದ್ರೆ ಇವತ್ತು ನೋಹನು ಸತ ನಾವೇ ಕಟ್ಟಿಕೊಂಡು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾಕಂದ್ರೆ ದೇವರು ನಾನು ಮಾಡಿದ ಸೃಷ್ಟಿಯಲ್ಲಿ ಎಲ್ಲ ಕೆಟ್ಟು ಹೋಗಿದೆ, ಒಬ್ಬರಾದ್ರೂ ನೀತಿವಂತರು ಇಲ್ವಲ್ಲ ಅಂತ ದೇವರು ದುಃಖ ಪಡುತ್ತಾರೆ. ಹಾಲೆಲೂಯಾ. ಅವಾಗ ದೇವರ ಕಣ್ಣು ಭೂಮಿ ಮೇಲೆ ಬಿದ್ದಾಗ ಯಾರಾದ್ರೂ ನೀತಿವಂತರು, ನನ್ನ ಮಾತು ಕೇಳುವಂತವರು ಇದ್ದಾರೋ? ಹಾಲೆಲೂಯಾ. ಇವತ್ತು ದೇವರು ಆತ್ಮಿಕ ವಿಷಯದಲ್ಲಿ ಆತ್ಮದಲ್ಲಿ ಮಾತನಾಡುವಾಗ ನನ್ನ ಆತ್ಮಕ್ಕೆ ಕಿವಿಗೊಡುವಂತರು ಒಬ್ಬರಾದ್ರೂ ಇದ್ದಾರೋ? ಹಾಲೆಲೂಯಾ. ಸೇವಕರು ಎಷ್ಟು ಬೋಧನೆ ಮಾಡಿದರೂ ಸತ ಅದನ್ನ ಕೇಳಿ ನಾವು ಹಿಂಜಾರಿ ಹೋಗ್ತಾ ಇದೀವೋ, ಇಲ್ಲ ಅದನ್ನ ಸ್ವೀಕಾರ ಮಾಡಿಕೊಂಡು ನಾವು ಅದ್ರ ಪ್ರಕಾರ ಜೀವಿಸ್ತಾ ಇದ್ದೇವೋ? ಹಾಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಯಾಕಂದ್ರೆ ಏನೋ ಭಾನುವಾರಕ್ಕೆ ನಾವು ಕ್ರಿಸ್ತರಾಗಿ ದೇವರು ನಮ್ಮನ್ನ ಕರೆದಿಲ್ಲ. ತಿಂಗಳಿಗೆ 4 ವಾರ ಬರ್ತದೆ, 4 ವಾರ 1 ಗಂಟೆ 1 ಗಂಟೆ ಕುತ್ಕೊಂಡು ನಾವು ಎದ್ದು ಬರುವಂಥದ್ದು ಅಂತ ಯಾವತ್ತೂ ಆ ರೀತಿ ನಾವು ತಿಳ್ಕೋಬಾರ್ದು. ದೇವರು ಆವಾಗ ನೋಹನನ್ನು ಹೇಗೆ ಹುಡುಕಿಕೊಂಡು ಆರಿಸಿಕೊಂಡರೋ ಅದೇ ರೀತಿಯಾಗಿ ಇವತ್ತು ನಿಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅವಾಗ ನಾವು ಹೇಗೆ ಹಿಂಜಾರಕ್ಕೆ ಸಾಧ್ಯ ಉಂಟು? ದುರಾತ್ಮನು ಈ ಕಾರ್ಯಗಳಲ್ಲಿ ಏನಾದ್ರೂ ಎಂಟ್ರಿ ಕೊಟ್ಟ ಅಂದ್ರೆ ಅವಾಗ ನಾವು ದೇವರಿಂದ ಹಿಂದೆ ಬರ್ತೇವೆ. ಅವನಿಗೆ ನಾವು ನಮ್ಮ ಒಳಗೆ ಎಂಟ್ರಿ ಕೊಡಬಾರದು. ಅಂದ್ರೆ ಅವನು ದೇವರ ಶಬ್ದದಲ್ಲಿ ನಾವು ಜೀವಿಸುವಾಗ ಆತನ ಸ್ವರಕ್ಕೆ ನಾವು ಕಿವಿ ಕೊಡಬಾರ್ದು ಅಂತ ಅರ್ಥ. ಹಾಲೆಲೂಯಾ. ಇಲ್ಲಿ ನೋಡಿ, ನೋಹನು ನೀತಿವಂತನು ಒಬ್ಬನೇ ಇದ್ದ. ಅವಾಗ ಅವನ ಮುಖಾಂತರ ದೇವರು ನಾವೆಲ್ಲಿರುವಂತವರು ಎಲ್ಲ ರಕ್ಷಣೆ ಮಾಡಿದರು. ಆದರೂ ಆ ಕಾಲದಲ್ಲಿ 100-120 ವರ್ಷಗಳು ಹೆಚ್ಚು ಕಮ್ಮಿ. ಆ ವರ್ಷಗಳಲ್ಲಿ ನಡೆಯುವಾಗ ದೇವರು ಆತನಿಗೆ ಅವನ ನಾವೇ ಕಟ್ಟಲಿಕ್ಕೆ ಎಲ್ಲ ಪ್ಲಾನ್ಗಳು, ಐಡಿಯಾಗಳು ಎಲ್ಲ ಕೊಟ್ಟರು ದೇವರು. ಅದ್ರ ನಂತರವೇ ನೋಡಿ, ಮೊದಲನೇ ನಮ್ಮ ಭೂಮಿ ಮೇಲೆ ಫಸ್ಟ್ ಇಂಜಿನಿಯರು ನೋಹ. ಆತನಿಗೆ ಜ್ಞಾನ ಕೊಟ್ಟಿದ್ದು ದೇವರೇ. ಅಂತಹ ದೊಡ್ಡ ಒಂದು ನಾವೆಯನ್ನ ಕಟ್ಟಬೇಕಾದ್ರೆ ಇವತ್ತು ಮಿಷಿನರಿ ಬೇಕು, ಕ್ರೈನ್ಗಳು ಬೇಕು, ಎಲ್ಲ ಸೌಕರ್ಯ ಇದ್ರೆ ಮಾತ್ರ ಇವತ್ತು ಕೆಲಸ ನಡೀತದೆ ಒಂದು ನಾವೇ ಕಟ್ಟಲಿಕ್ಕೆ. ಹಾಲೆಲೂಯಾ. ಆದರೆ ಅವತ್ತು ದಿವಸ ಯಾವ ಮಿಷಿನರಿ ಇರಲಿಲ್ಲ. ಎಲ್ಲ ಕೈಯಲ್ಲಿ ಕಡಿದು, ಮರಗಳನ್ನೆಲ್ಲ ಕಡಿದು ನಾವೆಯನ್ನ ಕಟ್ಟಿದ್ರು. ಹಾಲೆಲೂಯಾ. ಇಲ್ಲಿ ಕೆಳಗಡೆ ನೋಡೋಣ. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಯೆಫೆತ್ ಎಂಬ 3 ಮಂದಿ ಮಕ್ಕಳು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಹಾಲೆಲೂಯಾ. ನೋಡಿ, 3 ಜನ ಆತನಿಗೆ ಗಂಡು ಮಕ್ಕಳು, 3 ಜನ ನೋಹ ಮತ್ತೆ ಅವ್ರ ಫ್ಯಾಮಿಲಿ, 3 ಜನ ಗಂಡು ಮಕ್ಕಳು, ಅವ್ರ ಹೆಂಡರು ಎಲ್ಲ ಸೇರಿ 8 ಜನ ಟೋಟಲ್. ಇಷ್ಟು ಜನ ಸೇರಿಕೊಂಡು ನಾವೇ ಕಟ್ಟಿದ್ರು. ಇವರೆಲ್ಲ ನಾವೇ ಕಟ್ಟುವಾಗ ಅವರೆಲ್ಲ ಸಹಕರಿಸಿದ್ರು. ಈ 8 ಜನ ನಾವೇ ಕಟ್ಟಲಿಕ್ಕೆ ಎಲ್ಲರೂ ಆಗ್ತದ? ಆದ್ರೆ ಅವರಿಗೆ ದೇವರೇ ಬಲ ಕೊಟ್ಟರು, ದೇವರೇ ಶಕ್ತಿ ಕೊಟ್ಟರು ಅವರಿಗೆ. ಹಾಲೆಲೂಯಾ. ಇವತ್ತು ನಾವು ಒಂದು ಸಣ್ಣ ಕೆಲಸ ಮಾಡ್ಲಿಕ್ಕೆ ನಮ್ಗೆ 8 ಜನ ಅಲ್ಲ, ಸುಮಾರು ಜನ ಬೇಕಾಗ್ತದೆ. ಹಾಲೆಲೂಯಾ.
ಆಗ ಆಗ ನೋಡಿ ಅವ್ರಿಗೆ ಎಷ್ಟು ಧೈರ್ಯ ದೇವರು ಕೊಟ್ಟಿದ್ದಾರೆ, ಎಷ್ಟು ಆರೋಗ್ಯ ಕೊಟ್ಟಿರಬೇಕು, ಎಷ್ಟು ಶಕ್ತಿಗಳು ಕೊಟ್ಟಿರಬೇಕು ದೇವರು. ಅಂತಂಥ ಮರಗಳನ್ನ ನಾವೇ ಕಟ್ಟಲಿಕ್ಕೆ ಸುಮ್ಮನೆ ಆಗೋದಿಲ್ಲ ಪ್ರಿಯನಾದ ಸಹೋದರ ಸಹೋದರಿ. ದಪ್ಪ ದೊಡ್ಡ ಮರಗಳನ್ನೆಲ್ಲ ಬೇಕು. ಯಾಕಂದ್ರೆ ಅಂತಹ ನಾವೇ 300 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರ ಅಂತಹ ನಾವೇನ ಕಟ್ಟಲಿಕ್ಕೆ ಅವಾಗ ಎಂಥ ಮರ ಹಾಕಬೇಕು ನಾವೇ ಯೋಚನೆ ಮಾಡೋಣ. ಹಲ್ಲೆಲೂಯಾ. ಹಾಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವೂ ಲೋಕದಲ್ಲಿ ತುಂಬಿಕೊಂಡಿತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹಲ್ಲೆಲೂಯಾ. ದೇವರು ಭೂಮಿಯನ್ನ ನೋಡುವಾಗ ಈ ಭೂಮಿ ಕೆಟ್ಟು ಹೋಗಿದೆ, ನಾನು ಭೂಮಿ ಮೇಲೆ ಎಲ್ಲ ಆಕಾಶ ಭೂಮಿ ಉಂಟು ಮಾಡಿ ಮನುಷ್ಯನಿಗೆ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ, ಆತನು ಎಲ್ಲ ಕೆಡಿಸಿಕೊಂಡಿದ್ದಾನೆ. ಅದಕ್ಕೆ ದೇವರಿಗೆ ಕೋಪ ಬಂತು, ದೇವರಿಗೆ ಬೇಜಾರಾಯಿತು, ಬೇಸರಗೊಂಡರು ದೇವರು. ಅಯ್ಯೋ, ನಾನು ಈ ರೀತಿಯಾಗಿ ನಾನು ಸೃಷ್ಟಿ ಮಾಡಿದೆ, ನಾನು ಸೃಷ್ಟಿ ಮಾಡಿದ್ದು ಬೇರೆ ತರ, ನೀವೇನು ಮಾಡ್ತಾ ಇದ್ದೀರಿ? ಅದಕ್ಕಾಗಿ ದೇವರು ಏನ್ ಮಾಡಿದ್ರು, ಭೂಮಿನ ಕಂಪ್ಲೀಟ್ ಆಗಿ ನಾನು ನೀರಿನಿಂದ ಅಳಿಸಿ ಬಿಡ್ತೇನೆ. ಹಲ್ಲೆಲೂಯಾ. ಮೂಗಿನಿಂದ ಶ್ವಾಸ ಬಿಡುದು ಎಲ್ಲವನ್ನು ನಾನು ತೆಗಿತೀನಿ, ಒಂದು ಉಳಿಸೋದಿಲ್ಲ. ಅವಾಗ ದೇವರು ನೋಹನಿಗೆ ಒಂದು ಪ್ಲಾನ್ ಕೊಟ್ಟರು ದೇವರು. ಯಾಕಂದ್ರೆ ನೀತಿವಂತನು, ನಿನ್ನನ್ನು ನಾನು ಸಾಯಿಸ್ಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ನೀನೊಂದು ನಾವೇ ಕಟ್ಟಿಕೋ, ಅದರಲ್ಲಿ ಸೇರಿಕೋ, ಅದಕ್ಕೆ ಬೇಕಾಗಿದ್ದಷ್ಟು ಆಹಾರಗಳನ್ನೆಲ್ಲ ಸೇರಿಸಿಕೋ, ಪ್ರತಿ ಒಂದು ಪ್ರಾಣಿಗಳಲ್ಲಿ ಒಂದು ಗಂಡು ಹೆಣ್ಣನ್ನ ಸೇರಿಸಿಕೋ. ಇದೆಲ್ಲ ದೇವರು ಎಂಥ ಒಳ್ಳೆಯ ದೇವರು, ಎಷ್ಟು ಒಳ್ಳೆಯದು, ಮುಂದಿನ ಜನರೇಷನ್ಗೆ ಬೇಕಾಗ್ತದೆ ಎಂಬುದಾಗಿ ದೇವರೊಂದು ಐಡಿಯಾಗಳನ್ನ ಪ್ಲಾನ್ ಮಾಡಿ ನೋಹನಿಗೆ ಕೊಟ್ಟರು. ಅವಾಗಲೇ ನೋಹನು ನಾವೆಯನ್ನ ಕಟ್ಟಿಕೊಂಡ, ಎಲ್ಲ ಸೇರಿಕೊಂಡರು. ಅದ್ರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಿದ್ರು. ನೀರಿನಿಂದ ದೇವರು ಜಲಪ್ರಳಯ ಬರ ಮಾಡ್ತಾರೆ, ಈ ಭೂಮಿ ಎಲ್ಲ ತೆಗಿತಾರೆ, ಹಳಿಸಿ ಹೋಗ್ತದೆ, ನೀರೆಲ್ಲ ತುಂಬಿಕೊಂಡು ಎಲ್ಲ ನಿರ್ನಾಮ ಆಗ್ತದೆ, ಬನ್ರಿ ನಾವೆಲ್ಲ ಸೇರಿಕೊಳ್ಳ್ರಿ ಅಂತ ಹೇಳಿದ್ರೆ ಎಲ್ಲ ಪರಿಹಾಸ್ಯ ಮಾಡಿದರು. ಇವತ್ತು ಅಷ್ಟೇ ದೇವರ ವಾಕ್ಯವನ್ನು ಹೇಳುವಾಗ ಅನೇಕ ಜನರಿಗೆ ಕೋಪ ಬರ್ತದೆ, ಅನೇಕ ಜನರು ಪರಿಹಾಸ್ಯ ಮಾಡ್ತಾರೆ, ಅನೇಕ ಜನರು ಹೆಚ್ಚು ಕಮ್ಮಿ ಹೊಡೆಯಂತ ಸ್ಥಿತಿಗೂ ಬರುತ್ತಾರೆ. ಹಲ್ಲೆಲೂಯಾ. ಇವತ್ತು ಸತ್ಯವನ್ನು ಹೇಳೋಕ್ಕೆ ಹೋಗಿದ್ರೆ ಭಾರಿ ಕಷ್ಟ ಉಂಟು. ಇದ್ರ ಮಧ್ಯದಲ್ಲಿ ದೇವರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಮಾಡೋಣ. ನಾವೆಲ್ಲ ದೇವರ ಕಡೆಯಲ್ಲಿ ಒಪ್ಪಿಸಿಕೊಟ್ಟು ಇನ್ನೂ ಹೇಗಾದ್ರೆ ನಾವು ಒಂದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸಾಕ್ಷಿಗಳನ್ನ ಜನರ ಮುಂದೆ ಇಡಬೇಕು. ಹಲ್ಲೆಲೂಯಾ. ನಾವು ನೆನ್ನೆ ಎಲ್ಲ ಮೊನ್ನೆ ಒಬ್ಬರಿಗೆ ಸುವಾರ್ತೆ ಸಾರಿದ್ವಿ, ಇವತ್ತು ಒಬ್ಬರಿಗೆ ಸುವಾರ್ತೆ ಸಾರಿದ್ವಿ. ಹೀಗೆ ನಮ್ಮ ದೇವರನ್ನ ಒಂದು ದಿವಸ ಒಂದು ಪರಿಚಯ ಮಾಡಿ ಕೊಟ್ಟು ಬಿಡೋಣ. ಅದಕ್ಕೆ ಅವ್ರು ಸತ್ಯ ತಿಳ್ಕೊಳ್ಳೋದಾದ್ರೂ ತಿಳ್ಕೊಳ್ಳಿ, ಇದವ್ರೆ ದೇವ್ರು ನಮಗೆ ಕೊಟ್ಟಿರೋದನ್ನ ನಾವು ಮುಗಿಸ್ಬೇಕಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅವಾಗ ನೀರಿನಿಂದ ದೇವರು ಭೂಮಿಯನ್ನು ಅಳಿಸಿಬಿಟ್ರು. ಇನ್ನು ಬರುವಂತ ಕಾಲ ನೀರಿನಿಂದ ಬರುವುದಿಲ್ಲ, ಅಗ್ನಿ ಗಂಧಕ ಕೆರೆ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಹಲ್ಲೆಲೂಯಾ. ಫಲ ಕೊಡದೆ ಒಂದೊಂದು ಕಂಬೆಗಳನ್ನು ನಾನು ಕಡಿದು ಬೆಂಕಿಯಲ್ಲಿ ಹಾಕ್ತೇನೆ ಅಂತ ಸ್ವಾಮಿ ಹೇಳ್ತಾರೆ. ಯಾವುದು ಫಲ ಕೊಡ್ತದೆ ಅದಕ್ಕೆ ಮತ್ತೆ ನಾನು ನೀರು ಹಾಕಿ ಇನ್ನು ಬೆಳೆ ತರ ಮಾಡುತ್ತೇನೆ. ಹಲ್ಲೆಲೂಯಾ. ನಾವು ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ. ಈ ಮಾತುಗಳು ಕೆಲವೊಮ್ಮೆ ಸಾಮ್ಯ ರೂಪವಾಗಿ ಮಾತನಾಡುವಾಗ ಅದನ್ನ ಅರ್ಥಗಳನ್ನು ನಾವು ತಿಳ್ಕೋಬೇಕು. ಅದರ ಅರ್ಥ ದೇವರೇ ನಮಗೆ ಆತ್ಮಿಕ ವಿಷಯದಲ್ಲಿ ಆತ್ಮದಲ್ಲಿ ತಿಳಿಸಿಕೊಡುವಂತರಾಗಿರ್ತಾರೆ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ಬರಬೇಕಾದ ರಕ್ಷಕನು ನೀನು ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ರಕ್ಷಣೆ ಮಾಡು, ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು, ವಾಕ್ಯದಲ್ಲಿ ತುಂಬಿಸು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಡುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೇನ್.